ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಎಂತ ಗೊತ್ತುಂಟ, ಇವತ್ತುಂಟಲ್ವಾ ಹಲಸಿನ ಚಿಪ್ಸ್ ಮಾಡೋವಾಯ್ತಾ, ಪೆಲಕಾಯಿ ಜಾಕ್ ಫ್ರೂಟ್ ಚಿಪ್ಸ್. ಸೊ ನೋಡಿ, ನಾವು ಆಲ್ರೆಡಿ ಏನಿಂದ ಮರದ ಮೇಲೆ ಎತ್ತಿ ಉಂಟಲ್ಲ 2 ಹಲಸಿನ ಹಣ್ಣು ತೆಗೆದಿದ್ದೇವೆ. ಎಸ್ ಫ್ರೆಂಡ್ಸ್, ಎಂತ ಗೊತ್ತುಂಟ, ನಾವಿಲ್ಲಿ ಹಲಸಿನ ಚಿಪ್ಸ್ ಹೇಗೆ ಮಾಡೋದಂತ ತೋರಿಸ್ತಾ ಇಲ್ಲ, ಬಟ್ ನಾವು ಹೇಗೆ ಮಾಡಿದ್ದು ಅಂತ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಮಗಿಂತ ಒಳ್ಳೆಯದಾಗಿ ಬೇರೆ ಕೂಡ ಮಾಡ್ತಾರೆ, ಹಾಗೆ ನಾವು ಹೇಗೆ ಮಾಡಿದ್ದು ಅಂತ ನಿಮಗೆ ತೋರಿಸ್ತೀನಿ ಆಯಿತಾ. ಮರದಿಂದ ತೆಗೆದ ನಂತರ ಉಂಟಲ್ಲ ಫ್ರೆಂಡ್ಸ್, ಅಮ್ಮ ನೋಡಿ ಹೀಗೆ ಕಟ್ ಮಾಡಿದರು ನೋಡಿ, ಈಗ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಟರು. ನಾವು 2-3 ಜನ ಇದ್ವಿ ಹೆಲ್ಪ್ ಮಾಡಲಿಕ್ಕೆ. ಸೊ ಚಿಪ್ಸ್ ಮಾಡುವಂತ ಎಂತ ಗೊತ್ತುಂಟ ಫ್ರೆಂಡ್ಸ್, ನಾವು ಊರಿಗೆ ಬಂದಿದ್ವಿ, ಹಾಗೆ ಅಮ್ಮ ಹೇಳಿದರು ಚಿಪ್ಸ್ ಮಾಡುವಂಥ ಹಲಸಿನ ಚಿಪ್ಸ್. ಸೊ ಹೇಗೆ ಮಾಡುವಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ಚಿಪ್ಸಿಗೆ ಉಂಟಲ್ಲ ಫ್ರೆಂಡ್ಸ್, ಹಣ್ಣಾಗಬಾರ್ದು, ಹಲಸಿನ ಹಣ್ಣಾಗಬಾರ್ದು, ಸ್ವಲ್ಪ ಕಾಯಿ ಇರಬೇಕು. ಬಟ್ ನಾವು ತೆಗೆದು ಉಂಟಲ್ವ, ಒಂದು ಸ್ವಲ್ಪ ಹಣ್ಣಾಗಿತ್ತು, ಬಟ್ ಒಂದು ಕರೆಕ್ಟಾಗಿತ್ತು, ಪರ್ಫೆಕ್ಟ್ ಆಗಿತ್ತು, ಕಾಯಿ ಇತ್ತು. ಸೊ ಕಾಯಿ ಇದ್ದರೆ ಒಳ್ಳೇದು, ಚಿಪ್ಸ್ ಒಳ್ಳೇದಾಗ್ತದೆ ಫ್ರೆಂಡ್ಸ್. ಈಗ ಸಣ್ಣ ಪೀಸ್ ಮಾಡಿ ಉಂಟಲ್ವ, ಪೆಲಕಾಯಿ ಹಲಸಿನ ಹಣ್ಣಿನ ಒಳಗಡೆ ಉಂಟಲ್ಲ ಒಂದು ಸ್ಪಾಂಜ್ ಥರ ಇರುತ್ತೆ, ಮೇಣ ಇರುತ್ತಲ್ವ, ಅದನ್ನು ಸ್ವಲ್ಪ ಸರಿಯಾಗಿ ತೆಗಿಬೇಕು. ತೆಗೆದೇ ಉಂಟಲ್ಲ ನಿಮಗೆ ಹಲಸಿನ ಎಸೆಳು ತೆಗಿಲಿಕ್ಕೆ ಒಳ್ಳೇದಾಗ್ತದೆ ನೋಡಿ. ಅಂತೆ ಈಗ ಕ್ಲೀನ್ ಮಾಡಿಕೊಂಡ್ರೆ ಹಲಸಿನ ಎಸೆಳು ಆರಾಮ್ಸೆ ತೆಗಿಬೋದು. ಅಮ್ಮ ಕ್ಲೀನ್ ಮಾಡಿ ಕೊಟ್ಟಾಯ್ತಾ ಫ್ರೆಂಡ್ಸ್. ಮತ್ತೆ ಉಂಟಲ್ಲ ನೋಡಿ, ನಾವು ತೆಂಗಿನೆಣ್ಣೆ ಕೈಗೆ ಒರೆಸ್ಕೊಂಡೆ ಉಂಟಲ್ಲ, ತೆಂಗಿನೆಣ್ಣೆ ಕೈಗೆ ಒರೆಸಿದ್ರೆ ಉಂಟಲ್ಲ ಫ್ರೆಂಡ್ಸ್, ನಮಗೆ ಕೈಗೆ ಮೇಣ ತಾಗುವುದಿಲ್ಲ. ಹಾಗೆ ಉಂಟಲ್ಲ, ತೆಂಗಿನೆಣ್ಣೆ ಹಾಕ್ಕೊಂಡು ನಾವು ಹಲಸಿನ ಎಸೆಳು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿ ಫ್ರೆಂಡ್ಸ್. ನಾನು ಮೊದಲೇ ಹೇಳಿದಾಗೆ ಉಂಟಲ್ಲ, ನಾವು ಇಲ್ಲಿ ಹಲಸಿನ ಹಣ್ಣಿನ ಚಿಪ್ಸ್ ಹೇಗೆ ಮಾಡೋದಂತ ತೋರಿಸ್ತಾ ಇಲ್ಲ, ಬಟ್ ನಾವು ಹೇಗೆ ಮಾಡಿದ್ದು ಅಂತ ತೋರಿಸ್ತೇವೆ. ಯಾಕಂದರೆ ನಾವು ಮಾಡಿದ್ದು ಪ್ರಾಪರ್ ಅಂತ ನಾನು ಹೇಳಲಿಕ್ಕಾಗಲ್ಲ, ಬಟ್ ನಾವು ಮಾಡಿದ ಥರ ನೀವು ಮಾಡಿದರೆ ಉಂಟಲ್ಲ ಒಳ್ಳೆ ಹಲಸಿನ ಚಿಪ್ಸ್ ಮಾಡ್ಬೋದು. ಹೀಗೆ ಉಂಟಲ್ಲ ಫ್ರೆಂಡ್ಸ್, ಎಲ್ಲ ಎಸೆಳು ತೆಗಿಬೇಕು ಪೆಲಕಾಯಿಯಿಂದ, ಹಲಸಿನ ಹಣ್ಣಿನಿಂದ. ಮತ್ತು ನೀವು ಇದೇ ಒಳಗಡೆ ಬೀಜ ಕೂಡ ತೆಗೆದು ಅದರ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿಟ್ರೆ ಒಳ್ಳೆಯದು ನೋಡಿ. ನೋಡಿ ನಾವೊಂದು 3-4 ಜನ ಇದ್ದಿದ್ದು ನೋಡಿ, ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ನೋಡಿ. ಅಂತೆ ಈಗ ಉಂಟಲ್ಲ ಫ್ರೆಂಡ್ಸ್, ಇದನ್ನು ಈಗ ಸಣ್ಣ ನೋಡಿ ಈ ಥರ ಸಣ್ಣ ಮಾಡ್ಕೊಳ್ಳೋದು. ಸಣ್ಣ ನೋಡಿ, ಚಿಪ್ಸ್ ಮಾಡಲಿಕ್ಕೆ ಯಾವ ಥರ ಸೈಜ್ ಬೇಕಲ್ಲ ಆ ಥರ ಸಣ್ಣದಾಗಿ ಹಚ್ಕೊಳ್ಬೇಕು ನೋಡಿ. ಅಂತೆ ಸೊ ಇದನ್ನು ಕೈಯಲ್ಲಿ ಕೂಡ ಮಾಡ್ಬೋದು ನೋಡಿ. ನಮಗೆ ಬೇಕಾಗಿರುವಂಥ ಚಿಪ್ಸ್ ಮಾಡೋ ಸೈಜಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಫ್ರೆಂಡ್ಸ್ ಎಂತ ಗೊತ್ತುಂಟ, ಇದು ತಿನ್ನುವಾಗ ಉಂಟಲ್ವ ಒಳ್ಳೆ ಟೇಸ್ಟ್, ರುಚಿಕರ. ಬಟ್ ಮಾಡುವಾಗ ಉಂಟಲ್ಲ ತುಂಬ ಕೆಲಸ ಉಂಟಾಯ್ತಾ, ತುಂಬ ಕೆಲಸ ಉಂಟು ಇದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಉಂಟಲ್ಲ ಸೈಜ್ ಮಾಡಿಕೊಂಡ್ರೆ ಚಿಪ್ಸಿಗೆ ರೆಡಿ. ನಾವು ನೋಡಿ ಎಲ್ಲ ಕಟ್ಟಿಂಗ್ ಮಾಡ್ತಿದ್ದಾರೆ ನೋಡಿ. ಅಂತೆ ಈ ಥರ ಸೈಜ್ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ ಚಿಪ್ಸ್ ಮಾಡಲಿಕ್ಕೆ. ಇದು ಕೈಯಿಂದ ಕೂಡ ಉಂಟಲ್ಲ ಫ್ರೆಂಡ್ಸ್ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೋದು. ಅಂದರೆ ನಮಗೆ ಕೆಲಸ ಬೇಗ ಆಗ್ತದೆ, ಫಾಸ್ಟ್ ಆಗ್ತದೆ. ನಮ್ಮದು ಕಟ್ಟಿಂಗ್ ಆಯ್ತಾಯ್ತಾ ಫ್ರೆಂಡ್ಸ್. ಕಟ್ಟಿಂಗ್ ಆದ ನಂತರ ಉಂಟಲ್ವಾ, ಈಗ ನೋಡಿ ಚಿಪ್ಸನ್ನು ಫ್ರೈ ಮಾಡುವ ಸಮಯ ನೋಡಿ. ಎಣ್ಣೆ ಇಟ್ಟಿದ್ದೇವೆ, ಎಣ್ಣೆ ಬಿಸಿ ಆದ ನಂತರ ಉಂಟಲ್ಲ ಚಿಪ್ಸನ್ನು ಮಾಡಲಿಕ್ಕೆ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿದೆ ಆಯಿತಾ, ಬನ್ನಿ ಫ್ರೈ ಮಾಡುವ ಫ್ರೆಂಡ್ಸ್. ಇದಕ್ಕೆ ಉಂಟಲ್ಲ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಹಲಸಿನ ಎಸಳಿಗೆ ಉಂಟಲ್ಲ, ಮತ್ತೆ ಏನು ಮಿಕ್ಸ್ ಮಾಡಲಿಕ್ಕಿಲ್ಲ ಆಯಿತಾ, ಎಂತ ಮಿಕ್ಸ್ ಮಾಡಲಿಕ್ಕಿಲ್ಲ ನೋಡಿ. ಎಣ್ಣೆ ಬಿಸಿಯಾದ ನಂತರ ಉಂಟಲ್ಲ ಹೀಗೆ ಎಲ್ಲ ಹಾಕೊಂಡ್ರೆ ಆಯಿತು. ಎಣ್ಣೆ ಮಾತ್ರ ಉಂಟಲ್ಲ ಫುಲ್ ಬೆಚ್ಚ ಆಗಬೇಕು, ಮತ್ತು ಈ ಥರ ಹಾಕೊಂಡ್ರೆ ಆಯ್ತು ನೋಡಿ. ಮತ್ತು ಏನು ಮಿಕ್ಸ್ ಮಾಡಲಿಕ್ಕೆ ಇಲ್ಲ. ಈಗ ನೋಡಿ ಫ್ರೆಂಡ್ಸ್, ಒಳ್ಳೆ ಫ್ರೈ ಆಗ್ತಾ ಉಂಟಾಯ್ತಾ ನೋಡಿ. ಅಂತೆ ನಾವು ಹಾಕಿ ಸ್ವಲ್ಪ ಜಾಸ್ತಿ ಆಯಿತು, ಇಷ್ಟು ಹಾಕ್ಕೊಳ್ಬೇಡಿ. ಸ್ವಲ್ಪ ಎಣ್ಣೆ ಎಷ್ಟು ಉಂಟು ಅಷ್ಟನ್ನು ಮಾತ್ರ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ತೊಂದರೆ ಇಲ್ಲ ನೋಡಿ, ಒಳ್ಳೆ ಫ್ರೈ ಆಗ್ತಾ ಉಂಟು. ಇದು ಫ್ರೈ ಆಗಲಿಕ್ಕೆ ಉಂಟಲ್ಲ ಫ್ರೆಂಡ್ಸ್, ತುಂಬ ಸಮಯ ಬೇಕಾಯ್ತಾ, ತುಂಬ ಸಮಯ ಫ್ರೈ ಮಾಡ್ತಾ ಇರಬೇಕು ನೋಡಿ.
ನೋಡಿ ಈಗ ಕರೆಕ್ಟಾಗಿ ಫ್ರೈ ಆಗ್ತಾ ಉಂಟು ನೋಡಿ ಅಂತೆ. ನೋಡಿ ಫ್ರೆಂಡ್ಸ್, ಒಳ್ಳೆ ಫ್ರೈ ಆಗಬೇಕಾಯ್ತಾ. ನೋಡಿ ಫ್ರೈ ಆದ ನಂತರ ಉಂಟಲ್ಲ ನೋಡಿ ಈ ಥರ ಒಳ್ಳೆ ಚಿಪ್ಸಿದು ಕಲರ್ ಬರ್ತದೆ, ಅದಕ್ಕೆ ಆಟೋಮೆಟಿಕ್ ಕಲರ್. ನೋಡಿ ಫ್ರೆಂಡ್ಸ್, ನಮ್ಮದೆಲ್ಲ ಫ್ರೈ ಮಾಡಿ ಆಯಿತು ನೋಡಿ ಅಂತೆ. ನೋಡಿ ಒಳ್ಳೆ ಟೇಸ್ಟ್ ಬಂದಿದೆ ನೋಡಿ ಅಂತೆ. ಫ್ರೆಂಡ್ಸ್, ಈಗ ಉಂಟಲ್ವಾ ಎಲ್ಲ ಫ್ರೈ ಮಾಡಿ ಆದಮೇಲೆ ನೋಡಿ ಇದಕ್ಕೆ ಈಗ ಸ್ವಲ್ಪ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕ್ಕೊಳ್ಬೇಕು ನೋಡಿ ಅಂತೆ. ನೋಡಿ ನಮ್ಮ ಅಮ್ಮ ಹಾಕ್ತಿದ್ದಾರೆ ನೋಡಿ ಅಂತೆ. ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕ್ಕೊಂಡು ಉಂಟಲ್ಲ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ನೋಡಿ. ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಮತ್ತು ಚಿಪ್ಸ್ ತಿನ್ನಲಿಕ್ಕೆ ರೆಡಿ. ಒಳ್ಳೆ ಸೂಪರ್ ಆಗ್ತಾ ಆಯಿತಾ. ಮಳೆ ಬೀಳುವಾಗ ಉಂಟಲ್ವಾ ಚಹಾ ಒಟ್ಟಿಗೆ ಚಿಪ್ಸ್ ತಿನ್ನಲಿಕ್ಕೆ ಸೂಪರ್. ನೋಡಿ ಫ್ರೆಂಡ್ಸ್, ನಮ್ಮ ಹಲಸಿನ ಚಿಪ್ಸ್ ಪೆಲಕಾಯಿ ಚಿಪ್ಸ್ ರೆಡಿ ನೋಡಿ. ಒಳ್ಳೆ ಟೇಸ್ಟಿಯಾಗಿದೆ ಆಯಿತಾ, ಸೂಪರ್. ಸೊ ಫ್ರೆಂಡ್ಸ್, ನಿಮಗೆ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.